ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಲೆನಾಡು ಭಾಗಗಳಲ್ಲಿ ಕೆಲವು ತಿಂಗಳಿನಿಂದ ಬಿಡುವು ನೀಡಿದ್ದ ಆನೆ ಹಾವಳಿ, ನಿಟ್ಟುಸಿರು ಬಿಟ್ಟಿದ್ದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಬಡಿದ ಬರಸಿಡಿಲು, ವೃದ್ಧನನ್ನ ಕೊಂದು ಕಾಫಿ ಗಿಡ ಮುಚ್ಚಿ ಹೋದ ಕಾಡಾನೆ. ಕಾಂತಾರ 2 ಶೂಟಿಂಗ್ಗೆ ಪಶ್ಚಿಮ ಘಟ್ಟದಲ್ಲಿ ಅವಕಾಶ ನೀಡಿ ವನ್ಯಜೀವಿಗಳಿಗೆ ತೊಂದರೆ, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡಲಿ ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಆಗ್ರಹ. ಅರಣ್ಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕರ ಸಿಡಿಮಿಡಿ, ಮೃತರ ಕುಟುಂಬಕ್ಕೆ ಸರ್ಕಾರದ 15 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ ಶಾಸಕರು, ಸಂಸದರು. ಆಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಕೆಲವು ತಿಂಗಳಿನಿಂದ ಬಿಡುವು ನೀಡಿದ್ದ ಆನೆ ಹಾವಳಿಯಿಂದ ನಿಟ್ಟುಸಿರು ಬಿಟ್ಟಿದ್ದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಜನವರಿ 21ರ ರಾತ್ರಿ ನಡೆದ ಘಟನೆ ಏಕಾಏಕಿ ಬರಸಿಡಿಲು ಬಂದಂತಾಗಿದೆ. ಅವರು ಆಲೂರು ಕೆ ಹೊಸಕೋಟೆ ಹೋಬಳಿಯ ಅಡಿಬೈಲು ಗ್ರಾಮದ ರೈತ 75 ವರ್ಷದ ಪುಟ್ಟಯ್ಯ ಎಂಬುವವರು ಮಂಗಳವಾರ ಸಂಜೆ ಮನೆಯಿಂದ ಮಗ್ಗೆ ಗ್ರಾಮಕ್ಕೆ ಹೋಗಿ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಕಾಲ್ನಡಿಗೆಯಲ್ಲೇ ಕಣಿವೆ ಬಸವೇನಹಳ್ಳಿ ಮಾರ್ಗವಾಗಿ ತಮ್ಮ ಮನೆ ಅಡಿಬೈಲು ಗ್ರಾಮಕ್ಕೆ ಹಿಂದಿರುಗುವ ವೇಳೆ ಕಾಡಾನೆ ಎದುರಿಗೆ ಬಂದಿದೆ. ಗಾಬರಿಗೊಂಡ ಪುಟ್ಟಯ್ಯ ಏನಾದರೂ ಮಾಡಿ ಆನೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ಕಾಫಿ ತೋಟದೊಳಗೆ ಓಡಿ ಹೋಗಿದ್ದಾರೆ. ಆದರೂ ಆನೆ ಕೆಲಕಾಲ ಅಲ್ಲಿಂದ ತೆರಳದೆ ರೈತ ಪುಟ್ಟಯ್ಯನ ಮೇಲೆ ದಾಳಿ ನಡೆಸಿದ ಪರಿಣಾಮ ಪುಟ್ಟಯ್ಯ ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಮಂಗಳವಾರ ಮನೆಯಿಂದ ಹೊರಹೋದ ಪುಟ್ಟಯ್ಯ ಮನೆಗೆ ಹಿಂತಿರುಗಿ ಬಾರದ ಹಿನ್ನೆಲೆ ಕುಟುಂಬದವರು ಅವರನ್ನ ಹುಡುಕುತ್ತಾ ಹೋದಾಗ ಕಾಫಿ ತೋಟದಲ್ಲಿ ಪುಟ್ಟಯ್ಯನ ಮೃತದೇಹ ಪತ್ತೆಯಾಗಿದೆ. ಮೃತ ಪುಟ್ಟಯ್ಯನ ಮೇಲೆ ಕಾಡಾನೆ ದಾಳಿ ಮಾಡಿದೆ ಎಂಬ ಸುದ್ದಿಗೆ ಗ್ರಾಮಸ್ಥರು, ರೈತರು ತಂಡೋಪತಂಡವಾಗಿ ಸ್ಥಳದಲ್ಲಿ ಜಮಾಯಿಸಿದ್ರು. ಮಾಹಿತಿ ತಿಳಿದ ಆಲೂರು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಆಲೂರು ತಾಲೂಕಿನಲ್ಲಿ ದಶಕಗಳಿಂದ ತಲೆದೋರಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಕಾಡಾನೆಗಳ ನಿರಂತರ ದಾಳಿಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಹೀಗಿದ್ರೂ ಅವುಗಳನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಎನ್ ನ್ಯೂಸ್ ಆಲೂರು. ಯಾವುದೇ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಕಾಂತಾರ 2 ಚಲನಚಿತ್ರದ ಶೂಟಿಂಗ್ ಮಾಡಲು ಅವಕಾಶ ಕೊಟ್ಟು ವನ್ಯಜೀವಿಗಳಿಗೆ ತೊಂದರೆ ಕೊಟ್ಟಿದ್ದು, ತನಿಖೆ ನಡೆಸಿ ಕಾರಣರಾಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಡಿಸಿ ಸಣ್ಣಸ್ವಾಮಿ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಅಳಿವಿನಂಚಿನಲ್ಲಿರುವ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶ ಮಾನವನ ದುರಾಸೆಗೆ, ಅರಣ್ಯ ಇಲಾಖೆಗೆ ಬೇಜವಾಬ್ದಾರಿತನಕ್ಕೆ ನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ಹಂತ ಹಂತವಾಗಿ ನಾಶವಾಗುತ್ತಿರುವುದು, ಮರಗಳ ಮಾರಣಹೋಮ ನಡೆಯುತ್ತಿರುವುದು ಬೆಳಕಿಗೆ ಬರುತ್ತಿದೆ. ಈಗಾಗಲೇ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮರಗಳತನವಾಗುತ್ತಿರುವ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಗೆ ದೂರು ನೀಡಿದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸುತ್ತಿಲ್ಲ. ಅರಣ್ಯ ಉಳಿಸಬೇಕಾದ ಅರಣ್ಯ ಅಧಿಕಾರಿಗಳೇ ಮರಗಳರ ಜೊತೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಮರ ಲೂಟಿಯಾಗಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರಗೊಂಡಿದೆ. ಹಾಸನ ಜಿಲ್ಲೆಯಿಂದ ಸಾಗಾಣಿಕೆಯಾದ ಮರಗಳು ಜಿಲ್ಲೆಗಳಲ್ಲಿ ಸೀಸ್ ಆಗಿವೆ. ಅರಣ್ಯ ಇಲಾಖೆಯಿಂದ ಎಫ್ಐಆರ್ ದಾಖಲಾಗಿದ್ದು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳು ಕಳ್ಳತನವಾಗಿರುವ ಬಗ್ಗೆ ಅಧಿಕಾರಿಗಳೇ ಅಂದಾಜು ಮಾಡಿ ಮಾಹಿತಿ ನೀಡಿದ್ದಾರೆ. ಆದರೂ ಇದುವರೆಗೆ ಮರಗಳರ ಮೇಲೆ ಯಾವುದೇ ಕ್ರಮವಾಗಿಲ್ಲ. ಇದು ಖಂಡನೀಯ ಎಂದರು. ಇತ್ತೀಚೆಗೆ ಕಾಂತಾರ 2 ಎಂಬ ಸಿನಿಮಾ ಚಿತ್ರೀಕರಣ ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿ ಹೇರೂರು ಗ್ರಾಮದ ಬಳಿ ಗವಿಬೆಟ್ಟದಲ್ಲಿ ಯಾವುದೇ ಇಲಾಖೆ ನಿಬಂಧಗಳಿಗೆ ಒಳಪಡುವ ಯಾವುದೇ ಅನುಮತಿ ಪಡೆಯದೆ ಚಿತ್ರೀಕರಣದ ವೇಳೆ ಬಾಂಬ್ ಬ್ಲಾಸ್ಟ್, ಬೆಂಕಿ ಹಾಕಿರೋದು, ಮರಗಳನ್ನು ನಾಶ ಮಾಡಿ ಚಿತ್ರೀಕರಣ ಮಾಡಿ ಅರಣ್ಯ ನಾಶ ಮಾಡಿದ್ದಾರೆ. ಚಿತ್ರೀಕರಣ ಮಾಡುವವರು ಅಗ್ನಿಶಾಮಕ ದಳ, ಪರಿಸರ ಇಲಾಖೆ, ಗಣಿ ಇಲಾಖೆ, ನೀರಾವರಿ ಇಲಾಖೆ, ಕಂದಾಯ, ಇನ್ನು ಇತರೆ ಇಲಾಖೆ ಅನುಮತಿ ಪಡೆಯದೆ ಗ್ರಾಮ ಪಂಚಾಯಿತಿ ಎನ್ಒಸಿ ಯಾವುದೂ ಇಲ್ಲದೆ ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮೌಖಿಕವಾಗಿ ಅನುಮತಿ ನೀಡಿರುವ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಆದರೆ ಯಾವುದೇ ಅನುಮತಿ ನೀಡಿದ್ದೇವೆ ಎಂಬುದನ್ನು ಬಹಿರಂಗಪಡಿಸಿಲ್ಲದಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದರು. ಕೂಡಲೇ ತನಿಖೆ ನಡೆಸಿ ಅರಣ್ಯ ನಾಶಕ್ಕೆ ಕಾರಣವಾಗಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕು. ಇಲ್ಲವಾದರೆ ಇದರ ವಿರುದ್ಧ ನಾವು ಡಿಸಿ ಕಚೇರಿ ಮುಂದೆ ಹೋರಾಟ ಮಾಡುತ್ತೇವೆ. ಇದರ ಜೊತೆಗೆ ಕಾನೂನು ಹೋರಾಟಕ್ಕೂ ನಾವು ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಸಂಜಯ್, ಶಿವಕುಮಾರ್, ದಯಾನಂದ್, ಗಣೇಶ್, ಚಂದ್ರಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಹಿಂದೆ 2024ರಲ್ಲಿ ಎನ್ಲಿ ಅಂತ ಹೇಳಿ ಒಂದು ಗ್ರಾಮದಲ್ಲಿ ಬೀಟೆ ಮರ, ತ್ಯಾಗ ನಂದಿಯನ್ನ ಸ್ಥಳದಲ್ಲೇ ಹಿಡಿದು ವೆಹಿಕಲ್ಗಳನ್ನ ಸೀಸ್ ಮಾಡಿದ್ರು. ಆ ಸೀಸ್ ಮಾಡಿದ ಮಾರನೇ ದಿನನೇ ರಿಲೀಸ್ ಮಾಡಿದ್ರು. ಎಫ್ಐಆರ್ ಹಾಕಿದೀನಿ ನೋಡಿ, ಕಾಪಿ ಇದೆ. ಅದೇ ರೀತಿ ನೆಲಮಂಗಲದಲ್ಲಿ ಸಕಲೇಶ್ಪುರವನ್ನು ದಾಟಿ ಸುಮಾರು ಅವರೇ ಅಂದಾಜು ಮಾಡಿದ್ದಾರೆ 30 ಲಕ್ಷಕ್ಕೂ ಹೆಚ್ಚು ಬೆಳೆ ಮಾಡುವ ಮರವನ್ನ ನಾವು ಸೀಸ್ ಮಾಡಿದೀವಿ. ಇದು ಸಕಲೇಶ್ಪುರದ ತಾಲೂಕಿನ ಸಂಬಂಧಪಟ್ಟಿದ್ದು ಅಂತ ಹೇಳಿ ಪತ್ರಿಕಾ ವರದಿನೂ ಕೂಡ ಆಗಿದೆ. ಪತ್ರಿಕಾ ಕಟಿಂಗ್ಸ್ ನಿಮ್ಮಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಬಾಳ್ಲುಪೇಟೆ ಶಾಮಿಲ್ಲು ಕೂಡ ಸೀಸ್ ಆಗಿ ಒಂದೇ ತಿಂಗಳಿಗೆ ಅದು ಓಪನ್ ಆಯ್ತು.
ಅದು ಕೂಡ FIR ಆಗಿದೆ. ಆ ಕಾಪಿನೂ ಕೂಡ ನಿಮಗೆ ಇಲ್ಲಿ ಕಾಡಾನೆಯಿಂದ ಪುಟ್ಟಯ್ಯ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ಕಂಬನಿ ಮಿಡಿಯುತ್ತಿದ್ದರು. ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಸ್ಥಳಕ್ಕೆ ಆಲೂರು ವಲಯ ಅರಣ್ಯ ಸಿಬ್ಬಂದಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಅಡಿಬೈಲು ಗ್ರಾಮಕ್ಕೆ ತಂದ ಸಂದರ್ಭ ಶಾಸಕ ಸಿಮೆಂಟ್ ಮಂಜು ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಕಾಡಾನೆಗಳ ಶಾಶ್ವತ ಪರಿಹಾರಕ್ಕೆ ಸದನದಲ್ಲಿ ಹಲವಾರು ಬಾರಿ ಮಾತನಾಡಿ 2-3 ದಿನಗಳ ಹಿಂದೆ ಒಂಟಿ ಆನೆ ಈ ಭಾಗದಲ್ಲಿ ಓಡಾಡುತ್ತಿರುವ ಬಗ್ಗೆ ಮಾಹಿತಿ ಇತ್ತು. ಆದರೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಜನರಿಗೆ ಮಾಹಿತಿ ನೀಡದೆ ತಪ್ಪಿಸಿದ್ದು ಎಟಿಎಫ್ ಸಿಬ್ಬಂದಿಗಳನ್ನ ಇದ್ದಕ್ಕಿದ್ದಂತೆ ಬೇರೆಡೆಗೆ ಕಳುಹಿಸಲಾಗಿದೆ. ಇದರಿಂದ ದೊಡ್ಡ ಅವಘಡ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ, ಕಾಡಾನೆಗಳ ಶಾಶ್ವತ ಪರಿಹಾರಕ್ಕೆ ಸದನದಲ್ಲಿ ಹಲವಾರು ಬಾರಿ ಮಾತನಾಡಿ ಸರ್ಕಾರದ ಗಮನ ಸೆಳೆಯಲಾಗಿದ್ದು, ನಾನು ಶಾಸಕನಾದ ನಂತರದಲ್ಲಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಕಾಡಾನೆಗಳು ಹೆಚ್ಚು ಓಡಾಡೋ ಜಾಗಗಳನ್ನು ಗುರುತಿಸಿ ರೈಲ್ವೆ ಹಳಿಗಳನ್ನು ಅಳವಡಿಸಲಾಗಿದೆ. ಪುನಃ ಇಂತಹ ಘಟನೆಗಳು ಮರುಕಳಿಸದಂತೆ ಅರಣ್ಯ ಇಲಾಖೆ ಎಚ್ಚರ ವಹಿಸಬೇಕು ಎಂದರು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಕಾಡಾನೆ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಾಗುವುದು. ಈಗಾಗಲೇ ಅರಣ್ಯ ಸಚಿವರು ಮುಂದಿನ ತಿಂಗಳು ಜಿಲ್ಲೆಗೆ ಆಗಮಿಸುವುದರಿಂದ ಜಿಲ್ಲೆಯ ವಸ್ತುಸ್ಥಿತಿ ಬಗ್ಗೆ ಮನವರಿಕೆ ಮಾಡಿ ಶಾಶ್ವತ ಪರಿಹಾರ ಮಾಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕಾಡಾನೆಯಿಂದ ಮೃತಪಟ್ಟ ಅಡಿಬೈಲು ಗ್ರಾಮದ ಪುಟ್ಟಯ್ಯ ಅವರ ಕುಟುಂಬಕ್ಕೆ ಅರಣ್ಯ ಇಲಾಖೆ ವತಿಯಿಂದ 15 ಲಕ್ಷದ ಪರಿಹಾರದ ಚೆಕ್ ಅನ್ನು ಶಾಸಕ ಸಿಮೆಂಟ್ ಮಂಜು, ಶ್ರೇಯಸ್ ಪಟೇಲ್ ಮತ್ತು ಡಿಎಫ್ಒ ಸೌರವ್ ಕುಮಾರ್ ವಿತರಿಸಿದರು. ಈ ವೇಳೆ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಮುಖಂಡರಾದ ಕೆಎಸ್ ಮಂಜೇಗೌಡ ಸೇರಿದಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಆಲೂರು. ಈಗ ಸಾವಿನ ಸರಣಿ ಮತ್ತೆ ಮುಂದುವರೆದಿದೆ. ಆಲೂರು ತಾಲೂಕಿನ ಕಾರಗೋಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಡಿಬೈಲು ಅಂತಕ್ಕಂಥ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುಮಾರು 5ರಿಂದ 5:15 ಸಂದರ್ಭದಲ್ಲಿ ಪುಟ್ಟಯ್ಯ ಅಂತಕ್ಕಂಥ ವ್ಯಕ್ತಿ ಮೇಲೆ ಸುಮಾರು 70ರಿಂದ 75 ವರ್ಷ ಆನೆ ದಾಳಿ ಮಾಡಿದೆ. ಅದು ಬರೀ ದಾಳಿ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗದಂತಲ್ಲ, ಇಡೀ ಮೃತದೇಹನೇ ಅಪ್ಪಚ್ಚಿ ಮಾಡಾಕಿದೆ. ಅದು ನೋಡ್ಲಿಕ್ಕೆ ನಿಜವಾಗ್ಲೂ ಕೂಡ ಅದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ಆ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಯಾರು ಕೂಡ ನೋಡಬಾರ್ದು. ಏನಾಗಿದೆ, ಯಾವ್ದಾದ್ರು ಒಂದು ಮಾಂಸನ ಈ ಮಿಕ್ಸಿ ಒಳಗೆ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ನಿಜವಾಗ್ಲೂ ಕೂಡ ನೋವಾಗುತ್ತೆ. ಯಾಕೆಂದ್ರೆ ರೈತರು ತೋಟಕ್ಕೆ ಗದ್ದೆಗೆ ಹೋಗಿ ಬರ್ಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಾನು ನಿರಂತರವಾಗಿ ಸರ್ಕಾರಕ್ಕೆ ಎಲ್ಲ ಅಧಿವೇಶನಗಳಲ್ಲಿ ನಿರಂತರವಾಗಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಭಾಗದಲ್ಲಿ ಆನೆ ದಾಳಿಯಿಂದ ತಪ್ಪಿಸ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ತುಂಬಾ ನೋವಿನ ಸಂಗತಿ. ಯಾಕೆಂತ ಹೇಳಿದ್ರೆ ಎಚ್ಸಿಎನ್ ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನದಿಂದ ಪ್ರಕಟಗೊಳ್ಳುವ ಪ್ರಾದೇಶಿಕ ಜನಮಿತ್ರ ದಿನಪತ್ರಿಕೆಯು ಜನವರಿ 25 ಮತ್ತು 26ರಂದು ಹಾಸನದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಎಜುಕೇಷನ್ ಎಕ್ಸ್ಪೋ 2025 ಆಯೋಜಿಸಲಾಗಿದೆ. ದಸರೆಘಟ್ಟ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ನಗರದಲ್ಲಿ ಚಾಲನೆ ನೀಡಿದರು. ನಂತರ ದಸರೆಘಟ್ಟ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಮಾತನಾಡಿ, ಈ ಕಾರ್ಯಕ್ರಮ ನಾಗರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಯೋಜನಕಾರಿಯಾಗಿದ್ದು, ಇಂತಹ ಉತ್ತಮ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲರೂ ಪಡೆಯಲು ಅನುಕೂಲವಾಗಲಿ ಎಂದು ಮಾಹಿತಿ ನೀಡಲು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು. ಎಲ್ಲ ವಿದ್ಯಾರ್ಥಿಗಳು ಇಂತಹ ಶೈಕ್ಷಣಿಕವಾದ ಉತ್ತಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸದುಪಯೋಗ ಪಡೆದುಕೊಳ್ಳಬಹುದೆಂದು ತಿಳಿಸಿದ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಹಾರೈಸಿದರು. ಈ ವೇಳೆ ಪತ್ರಿಕೆಯ ಹಿರಿಯ ಸಂಪಾದಕ ಎಚ್ಬಿ ಮದನಗೌಡ, ರಂಗಸ್ವಾಮಿ ಎಸ್ಡಿ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಈ ಹಾಸನದ ಜನಮಿತ್ರ ಪತ್ರಿಕೆಯ ಅಡಿಯಲ್ಲಿ ಈ ನಾಡಿನ ಜನತೆಗೆ, ವಿದ್ಯಾರ್ಥಿಗಳಿಗೆ ಪಠ್ಯ ಮತ್ತು ಪಠ್ಯೇತರ ಶೈಕ್ಷಣಿಕವಾಗಿ ಆ ಮಕ್ಕಳಿಗೆ ಇಲ್ಲಿ ಎಕ್ಸ್ಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು. ಹಾಗಾಗಿ ನಾಡಿನಾದ್ಯಂತ ಗ್ರಾಮೀಣ ಪ್ರದೇಶದಿಂದ ಪಟ್ಟಣದ ಪ್ರದೇಶದವರೆಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಎಲ್ಲ ರೀತಿಯಲ್ಲೂ ಅವರಿಗೆ ಅನುಕೂಲವಾಗಿ ಅವರ ತರಬೇತಿಯಲ್ಲಿಯೂ ಸಹ ಬೇರೆ ಬೇರೆ ರೀತಿಯಲ್ಲಿ ಪಠ್ಯೇತರ ಪುಸ್ತಕಗಳನ್ನು ಪಡೆದು ಮತ್ತು ಅದರಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿ KGಯಿಂದ ಹಿಡಿದು PGವರೆಗೂ ಸಹ ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಈ ಜನಮಿತ್ರ ಪತ್ರಿಕೆಯ ಸಮೂಹ ಸಂಸ್ಥೆ. ಹಾಗಾಗಿ
ಸಂಪಾದಕರು ಮತ್ತು ಉಪಸಂಪಾದಕರು ಮತ್ತು ಎಲ್ಲರೂ ಆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಹಾಸನ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ಪೋಷಕರು ಆ ಮಕ್ಕಳನ್ನು ಕರೆತಂದು ಮತ್ತು ಶನಿವಾರ ಮತ್ತು ಭಾನುವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳಿಗೆ ಆದಂತಹ ಒಂದು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಜನಮಿತ್ರ ಪತ್ರಿಕೆಯ ಸಮೂಹ ಸಂಸ್ಥೆ ಇದೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಹಾಸನ ಜಿಲ್ಲೆಯಿಂದ ಇರ್ತಕ್ಕಂಥ ಎಲ್ಲರೂ ಪೋಷಕರು ಮಕ್ಕಳನ್ನು ಕರೆತಂದು ಶನಿವಾರ ಮತ್ತು ಭಾನುವಾರ ಆ ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಆ ವಸ್ತು ಪ್ರದರ್ಶನ ಇರತಕ್ಕಂಥದ್ದು. ಹಾಗಾಗಿ ಬಂದು ಎಲ್ಲ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಂಡು ಹೋದರೆ ಆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಹೇಳುತ್ತಾ ತುಂಬ ಹೃದಯದಿಂದ ಹಾರೈಸ್ತೇನೆ. 4 ವರ್ಷಗಳಿಂದ ಕೆಟ್ಟು ನಿಂತಿದ್ದ ಬೋರ್ವೆಲ್ ಅನ್ನು ಸರಿಪಡಿಸಿ ಅಂಬೇಡ್ಕರ್ ನಗರದ ನಿವಾಸಿಗಳಿಗೆ ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಸುಮಾರು 4-5 ವರ್ಷಗಳಿಂದ ಕೆಟ್ಟು ನಿಂತು ಪಾಳು ಬಿದ್ದಿದ್ದ ಬೋರ್ವೆಲ್ ಹಾಗೂ ನಲ್ಲಿಯನ್ನ ಸರಿಪಡಿಸಿ ಸುಮಾರು 500 ಮನೆಗಳಿಗೆ ಕುಡಿಯುವ ನೀರಿಗೆ ಆಸರಿಯಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಕೆಲಸಕ್ಕೆ ಪಟ್ಟಣದ ಅಂಬೇಡ್ಕರ್ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಯಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಈ ಹಿಂದೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದ್ರೀಗ ನೂತನವಾಗಿ ಆಗಿರುವ ಅಧ್ಯಕ್ಷರು ನಮ್ಮ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೋರ್ವೆಲ್ ಸರಿಪಡಿಸಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅನೇಕ ದೂರುಗಳು ಕೇಳಿಬರುತ್ತಿತ್ತು ಮತ್ತು ಜನರು ಕೂಡ ನಮ್ಮ ಹತ್ತಿರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ರು. ಅದಕ್ಕಾಗಿ ನಾನೇ ಖುದ್ದಾಗಿ ಇಲ್ಲಿ ಸಮಸ್ಯೆ ಏನೆಂಬುದನ್ನು ತಿಳಿದುಕೊಳ್ಳಲು ಬಂದು ನೋಡಿದಾಗ ಸಮಸ್ಯೆ ಬಗೆಹರಿಸಬಹುದು ಎನಿಸಿತು. ಬೋರ್ವೆಲ್ ವೈರ್ಗಳಲ್ಲಿ ಚಿಕ್ಕಪುಟ್ಟ ತೊಂದರೆಗಳಷ್ಟೇ ಇತ್ತೇ ಹೊರತು ಬೇರೆ ಏನೂ ಇಲ್ಲ. ಆದರೆ ಇದನ್ನೇ 4 ವರ್ಷಗಳಿಂದ ಬೋರ್ ಕೆಟ್ಟು ಹೋಗಿದೆ ಎಂದು ನೆಪ ಹೇಳಿ ನಲ್ಲಿ ಹಾಳು ಬಿದ್ದಿತ್ತು. ಇದು ಯಾವ ರೀತಿ ಸರಿ ಎಂಬುದು ನನಗೆ ತಿಳಿದಿಲ್ಲ. ಈ ಬಡಾವಣೆಯಲ್ಲಿ ಸುಮಾರು 500 ಮನೆಗಳಿವೆ. ಪ್ರತಿ ಮನೆಗೂ ನಲ್ಲಿಗಳಿದ್ರೂ ಸಹ ಅದು ಕೆಟ್ಟು ಹೋದ್ರೆ ಈ ನಲ್ಲಿ ನೀರನ್ನೇ ಅವಲಂಬಿಸಬೇಕಾಗಿದೆ. ಹೀಗಾಗಿ ಇದನ್ನ ಸರಿಪಡಿಸಿದ್ದೇವೆ. ಇಲ್ಲಿಯ ಜನರು ಯಾವಾಗ ಬೇಕಾದರೂ ನೀರನ್ನ ಹಿಡಿದುಕೊಳ್ಳಬಹುದು. ಯಾರು ಕೂಡ ನೀರನ್ನ ಅನವಶ್ಯಕವಾಗಿ ಅತಿ ಹೆಚ್ಚು ಹಾಳು ಮಾಡದೆ ಮಿತವಾಗಿ ಬಳಸಿಕೊಳ್ಳಿ ಎಂದರು. ಮತ್ತು ಬಡಾವಣೆಯಲ್ಲಿ ಹಲವಾರು ಕೆಲಸಗಳು ಆಗಬೇಕಾಗಿದ್ದು ಮುಂದಿನ ದಿನಗಳಲ್ಲಿ ಅನುದಾನ ತಂದು ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಅಂಬೇಡ್ಕರ್ ನಗರ ಬಡಾವಣೆ ಜನರಿಗೆ ಭರವಸೆ ನೀಡಿದರು. ಗ್ರಾಮಸ್ಥರಾದ ಜಯಲಕ್ಷ್ಮಿ ಮಾತನಾಡಿ, ಬಡಾವಣೆ ಜನಗಳ ಸಂಕಷ್ಟ ಮತ್ತು ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ. ಈ ಹಿಂದೆ ಅಧಿಕಾರಿಗಳನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಈಗ ನೂತನ ಅಧ್ಯಕ್ಷರು ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಿದ್ದಾರೆ. ಮತದಾರರು ಇಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವು ಗೆಲ್ಲಿಸಿಕೊಂಡ್ರೆ ಬಡ ಜನಗಳ ಕಷ್ಟಗಳನ್ನ ಬಗೆಹರಿಸುತ್ತಾರೆ. ಹಾಗೆ ನಮ್ಮ ಬಡಾವಣೆಯಲ್ಲಿ ರಸ್ತೆ ಚರಂಡಿಗಳು ಹಾಳಾಗಿದ್ದು ಅದನ್ನು ಹೊಸದಾಗಿ ಮಾಡಿಕೊಡುವಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಬೇಡಿಕೆ ಇಟ್ಟು ಮನವಿಯನ್ನ ಮಾಡಿಕೊಂಡರು. HCN ನ್ಯೂಸ್ ಆಲೂರು. ಉಣ್ಣಕ್ಕೆ ತಿನ್ನಕ್ಕೆ ಏನೋ ತೊಂದರೆ ಇಲ್ಲ. ನಮಗೆ ಕುಡಿಯೋಕೆ ಒಂದು ನೀರು ಒಂದು ಮಾಡಿಕೊಟ್ರೆ ಸಾಕು. ನಮಗೆ ಅದು 5-6 ವರ್ಷ ಆಗೈತೆ. ಇದು ಆಳ್ಬಿದ್ದೋಗಿ ಇವ್ರು ಮೇಡಮ್ ಹೊಸ ಮೇಡಮ್ ಬಂದು ಇದು ಮಾಡಿಕೊಟ್ಟಿದ್ದಾರೆ. ನಮ್ಗೆ ಇನ್ನೊಂದು ಟ್ಯಾಂಕರ್ ಬೇಕು. ನಮಗೆ ಆಲೂರು ತಾಲೂಕಲ್ಲಿ ಅಂಬೇಡ್ಕರ್ ನಗರ ಅಂತ 11ನೇ ವಾರ್ಡಲ್ಲ 10ನೇ ವಾರ್ಡಲ್ಲಿ ನೀರಿನ ಸಮಸ್ಯೆ ತುಂಬ ಆಯಿತು. ಒಂದು ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಬಂದು ಇವರು ದೂರು ಕೊಟ್ಟಿದ್ದಕ್ಕೆ ನಾನು ಬಂದು ಭೇಟಿ ಮಾಡಿದೆ. ಇದು 5 ವರ್ಷ ಆಗಿತ್ತಂತೆ. ಇದು ಅಂಬೇಡ್ಕರ್ ನಗರದಲ್ಲಿ ನಲ್ಲಿ ಕೆಟ್ಟೋಗಿ 5 ವರ್ಷದಿಂದ ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ನಾನು ಭೇಟಿ ಕೊಟ್ಟು ಖುದ್ದಾಗಿ ಇವಾಗ ರೆಡಿ ಮಾಡಿಸಿದ್ದೀನಿ. ಇವರಿಗೆಲ್ಲ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನೊಂದು ಟ್ಯಾಂಕಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗ್ರಾಮದಲ್ಲಿ ನೀರಿನ ಪ್ರಾಬ್ಲಮ್ ಇದೆ. 500-600 ಮನೆಗಳಿದ್ದಾವೆ. ಎಲ್ಲರ ಮನೆ ಹತ್ರನೂ ನಲ್ಲಿಗಳಿದ್ದಾವೆ. ಈಗ ನೀರಿಂದು ಒಂದು ತಿಂಗಳಿಂದ ಪ್ರಾಬ್ಲಮ್ ಆಗಿದೆ. ಈಗ ಹೊಸದಾಗಿ ಒಂದು 5-6 ವರ್ಷದಿಂದ ಒಂದು ಟ್ಯಾಂಕು ಇದಾಗಿದೆ. ಈಗ ಮೇಡಮ್ ಪಟ್ಟಣ ಪಂಚಾಯತಿಯಿಂದ ಮೇಡಮ್ನ ಕರೆಸ್ಬಿಟ್ಟು ಅಧ್ಯಕ್ಷರು ಕರೆಸ್ಬಿಟ್ಟು ಬಂದು ಹೊಸದಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಮೀಟರ್ ಬಡ್ಡಿ ದಂಧೆ ನಡೆಸುತ್ತಿರುವ ಕೆಕೆ ಮಂಜುನಾಥ್ ಅವರ ವಿರುದ್ಧ ಸರ್ಕಾರ ಸಿಬಿಐ ತನಿಖೆ ನಡೆಸಿ ನೊಂದ ಸಾವಿರಾರು ಬಡ ಕುಟುಂಬಗಳನ್ನು ರಕ್ಷಿಸುವಂತೆ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಅಗ್ನಿ ಹರೀಶ್ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಅರ್ಕಲ್ಗೂಡು ತಾಲೂಕು ಕಂಚನಹಳ್ಳಿ ಗ್ರಾಮದ ಮಂಜುನಾಥ್ ಕೆಕೆ ನಿವೃತ್ತ ಬಿಎಂಟಿಸಿ ನೌಕರರಾಗಿದ್ದು ಜೊತೆಯಲ್ಲಿ ಬಡ್ಡಿ ದಂಧೆ ನಡೆಸಿಕೊಂಡು ಬಂದಿರುತ್ತಾರೆ. ಹೀಗಿರುವಾಗ ನೂರಾರು ಜನರಿಗೆ ಬಡ್ಡಿ ಸಾಲ ನೀಡಿ ಮೀಟರ್ ಬಡ್ಡಿ ವ್ಯವಹಾರ ಜಾಸ್ತಿಯಾದ ನಂತರ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಂಪೂರ್ಣ ಮೀಟರ್ ದಂಧೆಯಲ್ಲೇ ತೊಡಗಿಸಿಕೊಂಡಿರುತ್ತಾರೆ. 2025 ಜನವರಿ 19ರ ಸೋಮವಾರ ಅರ್ಕಲ್ಗೂಡು ಪಟ್ಟಣದ ಹೆಂಟಗೆರೆಯಲ್ಲಿ ವಾಸವಾಗಿರುವ ಶಿವಮ್ಮ, ದಿವ್ಯಾ, ಸುಮಂತ್ ಎಂಬ ಒಂದೇ ಕುಟುಂಬದ ಸದಸ್ಯರು ಮಂಜುನಾಥ್ರವರ ಕಿರುಕುಳ ತಾಳಲಾರದೆ ಅವರ ಮನೆ ಬಳಿ ಹೋಗಿ ವಿಷ ಸೇವಿಸಿ ಆತ್ಮಹತ್ಯೆ ಪ್ರಯತ್ನ ಮಾಡಿರುತ್ತಾರೆ.
ಅಲ್ಲೇ ಸ್ಥಳದಲ್ಲೇ ಇದ್ದ ಕೆಲವರು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಈಗ ಹಾಸನದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣ ಅರ್ಕಲ್ಗೂಡಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಂದರು. ತಾಲೂಕಿನಾದ್ಯಂತ ನೂರಾರು ಸಾವಿರಾರು ಬಡ ಜನರಿಗೆ ಇದೇ ರೀತಿ ಸಾಲ ನೀಡಿ ಅವರಿಂದ ಚೆಕ್ ಪಡೆದುಕೊಂಡು ನಂತರ ಆ ಹಣಕ್ಕೆ 200-300 ಪಟ್ಟು ಹಣವನ್ನ ಪಡೆದುಕೊಂಡು ನಂತರ ಮರಳಿ ಚೆಕ್ ಅನ್ನ ವಾಪಸ್ ಕೊಡದೆ ಬೇರೆ ಬೇರೆ ಹೆಸರಲ್ಲಿ ಲಕ್ಷ ಕೊಡಬೇಕೆಂದು ಕೋರ್ಟ್ ದಾವೆ ಹೂಡಿ ಬಡ ಜನರ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿದ್ದಾರೆ ಎಂದರು. ಹಾಗಾಗಿ ಸರ್ಕಾರ ಈ ಪ್ರಕರಣದ ಬಗ್ಗೆ ಮುತುವರ್ಜಿ ವಹಿಸಿ ಉನ್ನತ ಸಂಸ್ಥೆಯಿಂದ ತನಿಖೆ ನಡೆಸಿದರೆ ಇನ್ನು ನೂರಾರು ಸಾವಿರಾರು ಕುಟುಂಬಗಳಿಗಾಗಿರುವ ದೌರ್ಜನ್ಯದ ಬಗ್ಗೆ ತಿಳಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಹಾಗಾಗಿ ಸರ್ಕಾರ ಈ ಪ್ರಕರಣವನ್ನು ವಿಶೇಷ ಪ್ರಕರಣ ಎಂದು ಭಾವಿಸಿ ಸಿಬಿಐ ಸಂಸ್ಥೆಗೆ ವಹಿಸಿ ತನಿಖೆ ಮಾಡಿಸಿ ನೊಂದ ಸಾವಿರಾರು ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸುನಂದ, ಶಿವಮ್ಮ, ಅಭಿಷೇಕ್, ನಂಜುಂಡೇಗೌಡ, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪ್ರಕರಣ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಅಮ್ಮ ಮಾತ್ರ ಗುಣ ಆಗಿದ್ದಾರೆ. ಇನ್ನು ಇವರ ಇನ್ನೊಬ್ಬ ಮಗ ಮತ್ತು ಸೊಸೆ ಸ್ವಲ್ಪ ಅವ್ರ ಐಸಿಯುಲ್ಲೇ ಟ್ರೀಟ್ಮೆಂಟು ನಡೀತಿದೆ. ಈ ಪ್ರಕರಣ ಏನಪ್ಪ, ಏಕೆ ಈ ಪ್ರಕರಣ ನಡೆದಿದೆ ಅಂದರೆ ಇವರು ಯಜಮಾನರು ಬದುಕಿದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣ ಬೇಕಾಗುತ್ತೆ. ಯಾರೋ ಮುಖಾಂತರ ಮಂಜುನಾಥ್ ಅವರು ಭೇಟಿ ಆಗ್ತಾರೆ. ಮಂಜುನಾಥ್ ಅವ್ರ ಹತ್ರ ಹಣನೂ ಕೂಡ ಇಸ್ಕೊತಾರೆ. 4 ಲಕ್ಷ ರೂಪಾಯಿ ಹಣನ ಇಸ್ಕೊತಾರೆ. ಆ ಮನುಷ್ಯ ಯಾವ ಥರ ಅಂದರೆ ಹಣನ ಕೊಡಬೇಕಾದ್ರೆ ಮೊದಲು 5-6 ಚೆಕ್ಗಳನ್ನ ಪಡ್ಕೊಂಡು ಪ್ರಣೌಟ್ಗೆಲ್ಲ ಸೈನ್ ಹಾಕ್ಸಂದು ಹೇಳೇ ಕೊಡ್ತಾರೆ, ನಿಮ್ಗೆ 10% ಬಡ್ಡಿ ಅಂತ ಹೇಳಿ ಕೊಡ್ತಾ ಇರ್ತಾನೆ. ನಂತರ ಏನು ಮಾಡ್ತಾರಪ್ಪ ಅಂದರೆ, ನೀವು 10% ಬಡ್ಡಿ ನಿಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಂದರೆ ನಿಮ್ಮಲ್ಲಿ ಎಷ್ಟು 4-5 ಎಕರೆ ಭೂಮಿ ಇದ್ದರೆ ಆ ಭೂಮಿನ ನನಗೆ ಸೇಲ್ ರಿಜಿಸ್ಟ್ರ್ ಡೀಡ್ ಮಾಡಿಕೊಡಿ. ಸೊ ನೀವು ದುಡ್ಡೆಲ್ಲ ಮರಳಿ ಕೊಟ್ಟಾದ್ಮೇಲೆ ನಾನು ದಾಖಲೆ ಮತ್ತು ನಿಮ್ಮ ಭೂಮಿ ಪತ್ರ ಎಲ್ಲ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ವ್ಯವಹಾರ ಮುಂದುವರಿಸ್ತಾರೆ. ಇದು ವ್ಯವಹಾರ ನಡೀತದೆ. ಕನಿಷ್ಠ ಅವ್ರು ಏನು ತಗೊಂಡಿದ್ರೆ ಅದಕ್ಕೆ 10,000-15,000 ತಿಂಗಳ ದುಡ್ಡು ಕಡಿಕೆ ಬಂದಿರ್ತಾರೆ. ಒಂದು 5-6 ಲಕ್ಷದ ಮೇಲೆ ದುಡ್ಡನ್ನು ಕೂಡ ಕೊಟ್ಟಿರ್ತಾರೆ. ಅವರು ಕೊಟ್ಟ ನಂತರ ಇವರ ಯಜಮಾನರು ತೀರ್ಕೆತಾರೆ. ಅವರು ಇದರಿಂದ ವ್ಯವಹಾರ ಮಾಡಿದಂಥವ್ರು ತೀರ್ಕೆತಾರೆ. ಮತ್ತು ಈ ಮನುಷ್ಯನಿಗೆ ಅವರು ಹಿರಿಯ ಮಗನಿಗೆ ಲಿವರ್ ಜಾಂಡೀಸ್ ಆಗಿ ತಿಂಗಳಾನುಗಟ್ಟಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು 3-4 ತಿಂಗಳು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಥವಾ ಹಣನ ಕೊಡಲಿಕ್ಕಾಗಲ್ಲ. ಸೊ ಅದನ್ನೇ ಅವರು ದಾಳವಾಗಿ ಬಳಸ್ಕೊಂಡು, ಸೊ ನೀವು ಬಡ್ಡಿನ ನೀವು ಕಟ್ತೇ ಇಲ್ಲ, ಸೊ ನಿಮಗೆ ಇಷ್ಟೆಲ್ಲ ಡೈಲಿ 20-30 ಸಾವಿರ ರೂಪಾಯಿ ಜಾಸ್ತಿ ಆಗ್ತಾಯಿದೆ, ನಿಮ್ಗಿನ್ನು ಕಟ್ಟೋಕ್ಕಾಗಲ್ಲ, ನಾನು ನಿಮ್ಮ ಭೂಮಿನ ನನ್ನ ಹೆಸರಿಗೆ ಮಾಡಿಸ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಮ ಪಾಣಿ ಮೇಲೆಲ್ಲ ಋಣಭಾರನ ನಾನು ತೋರಿಸಿದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಬರಬಾರ್ದು. ನೀವು ಅಗ್ರಿಮೆಂಟ್ ಮಾಡಬೇಕಾದ್ರೆ ನನಗೆ ಸೈನ್ ಹಾಕಿ ಕೊಟ್ಟಿದ್ರಿ, ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಹೆಸರಿಗೆ ತಗೋಬೋದು ಅಂತ ಹೇಳಿ, ನೀವು ಏನಾದರೂ ಕೊಡೋದಾದರೆ 1.5 ಕೋಟಿ ನೀವು ದುಡ್ಡು ಕೊಡಬೇಕು, ಹಂಗಾದ್ರೆ ಕೊಡ್ತೀನಿ, ಇಲ್ಲಾಂದರೆ ನೀವು ಕೊಡಬೇಡಿ ಅಂತ ಎದುರಿಸಿದ್ದಾರೆ. ಅದು ಸ್ಟೇಷನ್ಗೂ ಕೂಡ ಹೋಗಿದೆ, ರೆಕಾರ್ಡ್ ಇದೆ, ರೆಕಾರ್ಡ್ ಕಳಿಸ್ತೀನಿ. ಇವರಿಬ್ಬರು ಮಾತಾಡಿದ್ರು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ವರದಿಗಾರ ನಂದನ್ ಪುಟ್ಟಣ್ಣ ಅವರಿಗೆ KUWJ ಪ್ರಶಸ್ತಿಯನ್ನ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಪ್ರದಾನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್, ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಇದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಗೆ ಪಟ್ಟಣದ ವರದಿಗಾರರಾದ ನಂದನ್ ಪುಟ್ಟಣ್ಣ ಅವರಿಗೆ ಛಾಯಾಚಿತ್ರ ಸಹಿತ ವರದಿಗಾಗಿ ಅತ್ಯುತ್ತಮ ವರದಿಗಾರರೆಂದು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು.
ಪ್ರಶಸ್ತಿ ಪುರಸ್ಕೃತರು ಚಿತ್ರಸಹಿತ ಅತ್ಯುತ್ತಮ ವರದಿ ಮಾಡಿದ್ದಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನು ತುಮಕೂರಿನಲ್ಲಿ ಜನವರಿ 18 ಮತ್ತು 19ರಂದು ನಡೆದ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರದಾನ ಮಾಡಲಾಯಿತು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್, ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತರಾದ ಪಿ ಸಾಯಿನಾಥ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ಹಾಗೂ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸಿಬಿ ಸುರೇಶ್ ಬಾಬು, ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ತುಮಕೂರು ಜಿಲ್ಲಾಧ್ಯಕ್ಷ ಜಿನಿ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ಟಿಇ ರಘುರಾಮ್, ಏಕೇಶ್, ಜಿಲ್ಲಾ ಸಮಿತಿ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಪತ್ರಕರ್ತರು ಭಾಗವಹಿಸಿದ್ರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಮಾಜದಲ್ಲಿನ ಡಾಂಭಿಕ ಜೀವನ, ಮೂಢನಂಬಿಕೆ ಹಾಗೂ ಕಂದಾಚಾರಗಳನ್ನು ನೇರವಾಗಿ ಖಂಡಿಸಿ ವಚನಗಳ ಮೂಲಕ ಸತ್ಯ ದರ್ಶನ ಮಾಡಿಸಿದ ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ಶರಣರಾಗಿದ್ದರು ಎಂದು ತಾಲೂಕು ತಹಸೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷೆ ಪೂರ್ಣಿಮಾ ಹೇಳಿದರು. ಅವರು ಆಲೂರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಿನಿ ವಿಧಾನಸೌಧ ಆವರಣದಲ್ಲಿ ಆಯೋಜಿಸಿದ್ದ ಶ್ರೀ ಅಂಬಿಗರ ಚೌಡಯ್ಯ ಅವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಿಜಶರಣ ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ತಮ್ಮ ಹರಿತವಾದ ವಚನಗಳ ಮೂಲಕ ಸಮಾಜದಲ್ಲಿ ಜಾತಿ ಪದ್ಧತಿ ತೊಡೆದುಹಾಕಲು ಶ್ರಮಿಸಿದ ಮಹಾಪುರುಷರಾಗಿದ್ದಾರೆ. ವ್ಯವಸ್ಥೆಯನ್ನ ಅಂದು ನೇರವಾಗಿ ಖಂಡಿಸುವುದೇ ಕಷ್ಟವಾಗಿತ್ತು. ಅಂತಹ ಸಮಯದಲ್ಲಿ ಅಂಬಿಗರ ಚೌಡಯ್ಯ ಸೈದ್ಧಾಂತಿಕ ನಿಲುವಿನೊಂದಿಗೆ ನಿಷ್ಠುರವಾದ ಮಾತುಗಳನ್ನಾಡುತ್ತಿದ್ದರು. ಹೀಗಾಗಿ ಅವರು ಸತ್ಯನಿಷ್ಠ ಶರಣರು. ಚೌಡಯ್ಯನವರ ಆದರ್ಶಗಳನ್ನು ಅಳವಡಿಸಿಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಒಳ್ಳೆ ಸಂಸ್ಕಾರ ನೀಡಬೇಕು ಎಂದರು. ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಎಟಿ ಮಲ್ಲೇಶ್ ಮಾತನಾಡಿ, 12ನೇ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದ ಶರಣರೆಂದರೆ ಅಂಬಿಗರ ಚೌಡಯ್ಯ. ಮಾತು ಕಟುವಾದರೂ ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ಅಂಬಿಗರ ಚೌಡಯ್ಯನವರು ಒಳ್ಳೆಯ ವಚನಕಾರ. ಸುಮಾರು ಈತನ 278 ವಚನಗಳು ದೊರಕಿವೆ. ವಚನಾಂಕಿತವನ್ನ ತನ್ನ ಹೆಸರಿನಲ್ಲೇ ಬಳಸಿದ್ದಾರೆ. ಅಂಬಿಗ ಚೌಡಯ್ಯ ಪರಿಣಾಮ ಬೀರುವಂತೆ ರಚಿಸಿರುವ ಅವರ ವಚನಗಳಲ್ಲಿ ಆಳವಾದ ಅನುಭವ, ಸಾಮಾಜಿಕವಾಗಿ ಚತುರತೆ ಎದ್ದು ಕಾಣುತ್ತದೆ. ಅಂಬಿಗರ ಚೌಡಯ್ಯ ಅವರ ಆದರ್ಶ ಮತ್ತು ತತ್ವ ಸಿದ್ಧಾಂತ ಮನುಕುಲಕ್ಕೆ ಅನ್ವಯಿಸುತ್ತವೆ. ಯಾರನ್ನ ಮೇಲು ಕೀಳು ಎನ್ನದೆ ಜಾತಿ ಭೇದ ಮರೆತು ಎಲ್ಲರನ್ನ ದಡ ಸೇರಿಸುವ ಕಾಯಕವನ್ನ ಮಾಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶಿರಸ್ತೇದಾರ್ ಅಂಕೇಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವರದರಾಜು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಿದ್ದೇಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ, ಶಿಕ್ಷಕ ವಾಸುದೇವ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಅಧ್ಯಕ್ಷ ಟಿಕೆ ಕುಮಾರಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಈ ಒಂದು ವಚನಕಾರರ ಸಾಲಿನಲ್ಲಿ ಬಹಳ ಮುಖ್ಯವಾದ ಕಠಿಣ ಪದಗಳಿಂದ ಈ ಸಮಾಜದ ಕುಟುಂಬಗಳನ್ನು ಖಂಡಿಸಿರ್ತಕ್ಕಂಥ ವ್ಯಕ್ತಿ ಅವರು. ಬಸವಣ್ಣನ ಸಮಕಾಲೀನರಾಗಿದ್ದು ವಚನಗಳ ಮೂಲಕ ಸಾಕಷ್ಟು ಮಾಹಿತಿಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಕನ್ನಡದಲ್ಲೇ ಅವತ್ತು ಈ ಬಹಳ ಬೇಗ ಬುದ್ಧನ ಕಾಲದಲ್ಲಿ, ಬುದ್ಧ ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬಸವಣ್ಣನವರ ಫಾಲೋವರ್ಸ್ ಕೂಡ ಆಗಿದ್ದಾರೆ. ಇವ್ರದ್ದು ಮೇನ್ ಏನು ಒಂದು ಪ್ರಿನ್ಸಿಪಲ್ ಅಂತಂದ್ರೆ ಏನು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಏನಿತ್ತು ಆ ಕಾಲದಲ್ಲಿ, ಮತ್ತೆ ಒಂದು ಸೋಷಿಯಲ್ ಹೆರಿಟೇಜ್ ಇತ್ತು, ಮೂಢನಂಬಿಕೆಗಳಲ್ಲಿ ಏನು ಆಚರಣೆಗಳಿತ್ತು ಅದನ್ನೆಲ್ಲನೂ ಒಂದು ಸೈಂಟಿಫಿಕ್ ಒಂದು ಬೇಸಿಸ್ ಮೇಲೆ ನಾವು ಫಾಲೋ ಮಾಡಬೇಕು. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇರಬಾರ್ದು ಅನ್ನೋದನ್ನ ಹೇಗೆ ಅವರು ವಚನಗಳಲ್ಲಿ ನಮಗೆ ಎಲ್ಲರ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ವಚನಗಳ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ನಗರದ ಲಯನ್ಸ್ ಹಾಲ್ನಲ್ಲಿ ಕೃಷಿಕ ಸಮಾಜ, ಲಯನ್ಸ್ ಸೇವಾ ಸಂಸ್ಥೆ, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘ, ಕೃಷಿ ಇಲಾಖೆ, ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಜನವರಿ 20ರಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು.
ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಸಿಮೆಂಟ್ ಮಂಜುನಾಥ್, ದೇಶ ಸುಭಿಕ್ಷವಾಗಿರಬೇಕಾದರೆ ಅನ್ನದಾತ ಸಂತೋಷವಾಗಿರಬೇಕು. ಈ ನಿಟ್ಟಿನಲ್ಲಿ ರೈತರಿಗೆ ಕಾಲಕಾಲಕ್ಕೆ ಬೇಕಾಗುವ ಬಿತ್ತನೆ ಬೀಜಗಳು, ಕೃಷಿ ಪರಿಕರಗಳು ಮತ್ತು ಎಲ್ಲಾ ಬಗೆಯ ಆಧುನಿಕ ಯಂತ್ರೋಪಕರಣಗಳು ಹಾಗೂ ನೀರಾವರಿ ಸವಲತ್ತುಗಳು ನಿಗದಿತ ಕಾಲದಲ್ಲಿ ಎಲ್ಲ ವರ್ಗದ ರೈತರಿಗೆ ತಲುಪುವಂತಾಗಬೇಕೆಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಸುಧಾರಣೆಗಳನ್ನು ಮಾಡಬೇಕಿದೆ. ಅನ್ನದಾತರನ್ನ ಗೌರವಿಸುವುದು, ಅವರಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸುವುದು ಪ್ರತಿ ಇಲಾಖೆಗೆ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರೈತರ ಹೋರಾಟಗಳಿಗೆ ದಿಕ್ಸೂಚಿ ರೂಪಿಸಿದ ಎಲ್ಲ ಮಹನೀಯರಿಗೆ ನಮಿಸಿ ತಾಲೂಕಿನ ರೈತರಿಗೆ ರೈತ ದಿನಾಚರಣೆಯ ಶುಭಾಶಯ ತಿಳಿಸಿದರು. ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಮಾತನಾಡಿ, ದೇಶದ 5ನೇ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸುವ ರಾಷ್ಟೀಯ ರೈತರ ದಿನಾಚರಣೆಯ ಮಹತ್ವಕ್ಕೆ ಪೂರಕವಾಗಿ ಕೃಷಿ ಇಲಾಖೆ ಸಕಲೇಶಪುರ ವತಿಯಿಂದ ರೈತರ ಸೇವೆಗೆ ನೆರವೇರಿಸುತ್ತಿರುವ ನೂತನ ಕಾರ್ಯವೈಖರಿಗಳನ್ನು ಮತ್ತು ಕರ್ತವ್ಯವಾಗಿ ಅನುಷ್ಠಾನ ಮಾಡುತ್ತಿರುವ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೆತ್ತೂರು ದೇವರಾಜ್, ವ್ಯವಸಾಯ ಕ್ಷೇತ್ರದಲ್ಲಿ ಬದಲಾಗಬೇಕಾದ ಮನಸ್ಥಿತಿ ಆರೋಗ್ಯಕರವಾಗಿರಲು ರೈತರು ಅನುಸರಿಸಬೇಕಾದ ಸಾವಯವ ಕೃಷಿ, ಸರ್ಕಾರ ಹಂತದಲ್ಲಿ ಸರಿದೂಗಿಸಬೇಕಾದ ಸಬ್ಸಿಡಿ ಕ್ರಮಗಳನ್ನು ಕೋರಿ ಶಾಸಕರಿಗೆ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿಗಳಾದ ಕುಮಾರಿ ಡಾ ಶ್ರುತಿ, ತಹಸೀಲ್ದಾರ್ ಮೇಘನಾ, ಉಪ ಕೃಷಿ ನಿರ್ದೇಶಕಿ ಕೋಕಿಲಾ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ನಿವೃತ್ತ ಶಿಕ್ಷಣ ನಿರ್ದೇಶಕ ಡಾ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್, ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ರಸಗೊಬ್ಬರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಅಜಿತ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಕುಮಾರ್, ಚೌಡೇಶ್ವರಿ ಆಗ್ರೋ ಏಜೆನ್ಸೀಸ್ ಮಾಲೀಕ ರಾಜ್ಕುಮಾರ್, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಕಾರ್ಯದರ್ಶಿ ಕೌಡಳ್ಳಿ ಲೋಹಿತ್, ಸಕಲೇಶಪುರ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಪ್ರಸನ್ನ, ರೈತ ಉತ್ಪಾದಕ ಸಂಘದ ಅಧ್ಯಕ್ಷರುಗಳಾದ ಕವನ್ಗೌಡ, ಮೋಹನ್ ಕುಮಾರ್, ನಿರ್ದೇಶಕ ಪುಟ್ಟರಾಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಗಣ್ಯರುಗಳು ಹಾಗೂ ಸಕಲೇಶಪುರ ತಾಲೂಕಿನ ಕೃಷಿಕ ಸಮಾಜದ ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳಿಂದ ಕಾರ್ಯಕ್ರಮದಲ್ಲಿ 7 ಜನ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತರಿಗೆ ತಲಾ 10,000 ರೂಪಾಯಿಗಳನ್ನು ಬಹುಮಾನವಾಗಿ ನೀಡಿ ಗೌರವ ಅಭಿನಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಸಹಕರಿಸಿದ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಅಜಿತ್, ಚೌಡೇಶ್ವರಿ ಆಗ್ರೋ ಏಜೆನ್ಸೀಸ್ ಮಾಲೀಕ ರಾಜ್ಕುಮಾರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. HCN ನ್ಯೂಸ್, ಸಕಲೇಶಪುರ. ಕೃಷಿಕ ಸಮಾಜ ಹಾಗೂ ಲಯನ್ ಸೇವಾ ಸಂಸ್ಥೆ, ಕೃಷಿಕರ ಪರಿಕರಗಳ ಮಾರಾಟಗಾರರ ಸಂಘ, ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರೈತ ದಿನಾಚರಣೆ, ಕೃಷಿಕ ಸಮಾಜದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕಿಸಾನ್ ಗೋಷ್ಠಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೊನ್ನೆ ತಾನೇ ನಡೆದಂಥ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಕೃಷಿಕ ಸಮಾಜಕ್ಕೆ ಪದಾಧಿಕಾರಿಗಳ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ದೇವರಾಜಣ್ಣ ಇರ್ಬೋದು, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಕೋಕಿಲ ಮೇಡಮ್ ಇರ್ಬೋದು, ನಮ್ಮ ಲಯನ್ ಸಂಘದ ಅಧ್ಯಕ್ಷ ಆದಂಥ ಕೃಷ್ಣಪ್ಪಣ್ಣ ಪೂಜಾರಿ ಇರ್ಬೋದು, ನಮ್ಮ ಶಶಿಯಣ್ಣ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಯಣ್ಣ ಇರ್ಬೋದು, ಮೋಹನ್ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ನಾಗೇಶ್ ಅವರಿಗೆ, ಸಂಪತ್ ಅವರಿಗೆ, ಪ್ರಸಾದ್ ಅವರಿಗೆ, ಅದೇ ರೀತಿಯಲ್ಲಿ ನಮ್ಮ ಬೇಲೂರು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಅಂಬಿಗರ ಚೌಡಯ್ಯ ಮತ್ತು ವೇಮನ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. 12ನೇ ಶತಮಾನದಲ್ಲಿ ಶರಣ ಧರ್ಮ ಮತ್ತು ವಚನ ಸಾಹಿತ್ಯದ ಸಂರಕ್ಷಣೆಯಲ್ಲಿ ಅಂಬಿಗರ ಚೌಡಯ್ಯನವರು ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾದದ್ದು. ದಿಟ್ಟತನದಿಂದ ಕೂಡಿದ ವಚನಗಳನ್ನು ಕನ್ನಡದ ಸಾಹಿತ್ಯಕ್ಕೆ ನೀಡಿದ್ದಾರೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದರು. ಆಲೂರು ಪಟ್ಟಣದ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ವತಿಯಿಂದ ನಡೆದ ಅಂಬಿಗರ ಚೌಡಯ್ಯ ಮತ್ತು ವೇಮನ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಬಸವಣ್ಣನವರ ಸಮಕಾಲಿಕರಾದ ಅಂಬಿಗರ ಚೌಡಯ್ಯನವರು ಕಲ್ಯಾಣ ಪಟ್ಟಣದ ತ್ರಿಪುರಾಂತಕ ಕೆರೆಯಲ್ಲಿ ದೋಣಿ ಓಡಿಸುವ ಕಾಯಕದಲ್ಲಿ ನಿರತರಾಗಿ ದಾಸೋಹ ಕಾರ್ಯ ಕೈಗೊಂಡ ಮಹಾನ್ ಶರಣರಾಗಿದ್ದಾರೆ. ಸುಮಾರು 330 ವಚನಗಳು ಮಾತ್ರ ಲಭ್ಯವಾಗಿವೆ. ಕಲ್ಯಾಣ ಕ್ರಾಂತಿ ಬಳಿಕ ಶಿವಶರಣರು ಚದುರಿದ ಸಂದರ್ಭದಲ್ಲಿ ಮಗುವಿನಂತೆ ಬೆನ್ನಿಗೆ ವಚನ ಸಾಹಿತ್ಯವನ್ನ ಕಟ್ಟಿಕೊಂಡು ಹೋರಾಟ ನಡೆಸಿ ಅಗ್ರಮಾನ್ಯರಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಸೇರುತ್ತದೆ. ಅವರ ಪ್ರತಿಯೊಂದು ವಚನ ಸಾಹಿತ್ಯದಲ್ಲಿ ಮೂಢನಂಬಿಕೆ, ಕಂದಾಚಾರವನ್ನ ಖಂಡಿಸಿ ಸಮಾಜದ ನಿರ್ಮಾಣಕ್ಕೆ ಹೊಸ ಹುರುಪು ನೀಡಿದ್ದಾರೆ. ಅವರೇ ಹೇಳುವಂತೆ ನಿಜ ಶರಣ ನಾನು ನೋಡ ಎಂಬ ಮಾತು ನಿಜಕ್ಕೂ ಅಗಮ್ಯವಾಗಿದೆ. 12ನೇ ಶತಮಾನದಲ್ಲಿ ಸರ್ವಶ್ರೇಷ್ಠ ವಚನ ಸಾಹಿತ್ಯ ಮತ್ತು ಸಮಾಜದ ಕನಸು ನೀಡಿದ ಶಿವಶರಣರು ಎಂದಿಗೂ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಂದರು. ಬೇಲೂರು ಉಪತಹಸೀಲ್ದಾರ್ ಅಶೋಕ್ ಮಾತನಾಡಿ, ಮಹಾಯೋಗಿ ವೇಮನ ಅವರ ಸಾಹಿತ್ಯದಲ್ಲಿ ಬುದ್ಧನ ಕರುಣೆ, ಅಂಬೇಡ್ಕರ್ ಸಮಾನತೆ, ಕಬೀರರ ಧಾರ್ಮಿಕ ಸೌಹಾರ್ದತೆ, ಬಸವಣ್ಣನವರ ಸಮಾಜ ಪರಿಕಲ್ಪನೆ, ಕುವೆಂಪು ವಿಶ್ವ ಮಾನವ ಸಂದೇಶ ಇವುಗಳನ್ನು ಮಹಾನ್ ದಾರ್ಶನಿಕ ವೇಮನರಲ್ಲಿ ಕಾಣಲು ಸಾಧ್ಯ.
ಆದರೆ ಕೆಲ ಸಂಪ್ರದಾಯಸ್ಥರು ವೇಮನ ಸಾಹಿತ್ಯವನ್ನ ವಿರೋಧಿಸಿದವರೇ ಹೆಚ್ಚು. ಇದು ನಿಜಕ್ಕೂ ಭಾರತೀಯ ಸಾಹಿತ್ಯಕ್ಕೆ ದೊಡ್ಡ ಪೆಟ್ಟು ಎಂದ ಅವರು, ಆಂಧ್ರಪ್ರದೇಶದಲ್ಲಿ ಜನ್ಮ ತಾಳಿದ ವೇಮನರು ಸರಳತೆಯಿಂದಲೇ ಬದುಕಿ ಸಂತರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ರಂಗಸ್ವಾಮಿ, ಪ್ರಕಾಶ್, ಹಳೇಬೀಡು ಎಸ್ಜಿಆರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸುರೇಶ್, ಮುಖ್ಯ ಶಿಕ್ಷಕ ಸುರೇಶ್, ಕೃಷಿ ಇಲಾಖೆ ತಾಂತ್ರಿಕಾಧಿಕಾರಿ ಕಾವ್ಯ, ಪ್ರಭಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮ ಶಿರಸ್ತೇದಾರರಾದಂಥ ರಂಗಸ್ವಾಮಿಯವರೇ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳೇ ಹಾಗೂ ವಿಶೇಷವಾಗಿ ನಮ್ಮ SCR ಕಾಲೇಜು ಹಳೇಬೀಡಿನ ಕಾರ್ಯದರ್ಶಿಗಳಾದಂಥ ಸುರೇಶ್ ಅವರೇ, ಕಾವ್ಯ ಮೇಡಮ್ ಅವರೇ, ಕೃಷಿ ಇಲಾಖೆಯಿಂದ ಎಲ್ಲ ಆಡಳಿತ ತಾಲೂಕು ಕಚೇರಿಯ ಆಡಳಿತ ವರ್ಗದವರೇ, ಇವತ್ತು ಮಹಾನ್ ವ್ಯಕ್ತಿಗಳ ದಾರ್ಶನಿಕ ವ್ಯಕ್ತಿಗಳಾದಂತಹ ವೇಮನ ಜಯಂತಿಯನ್ನು ಹಾಗೂ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಇವತ್ತು ತಾಲೂಕು ಆಡಳಿತದ ವತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆನಾಡು ಭಾಗಗಳಲ್ಲಿ ಕೆಲವು ತಿಂಗಳಿನಿಂದ ಬಿಡುವು ನೀಡಿದ್ದ ಆನೆ ಹಾವಳಿ, ನಿಟ್ಟುಸಿರು ಬಿಟ್ಟಿದ್ದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಬಡಿದ ಬರಸಿಡಿಲು, ವೃದ್ಧನನ್ನ ಕೊಂದು ಕಾಫಿ ಗಿಡ ಮುಚ್ಚಿ ಹೋದ ಕಾಡಾನೆ. ಕಾಂತಾರ 2 ಶೂಟಿಂಗ್ಗೆ ಪಶ್ಚಿಮ ಘಟ್ಟದಲ್ಲಿ ಅವಕಾಶ ನೀಡಿ ವನ್ಯಜೀವಿಗಳಿಗೆ ತೊಂದರೆ, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡಲಿ, ಕಾಂಗ್ರೆಸ್ ಮುಖಂಡ DC ಸಣ್ಣಸ್ವಾಮಿ ಆಗ್ರಹ. ಅರಣ್ಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕರ ಸಿಡಿಮಿಡಿ, ಮೃತರ ಕುಟುಂಬಕ್ಕೆ ಸರ್ಕಾರದ 15 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ ಶಾಸಕರು, ಸಂಸದರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.